ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಂದು ಊರಿನಲ್ಲಿ ಒಬ್ಬ ಕುಂಬಾರ ಇದ್ದ, ಗಡಿಗೆ ಮಾಡುವವನು. ಸಾಕಷ್ಟು ಅವನ ಹತ್ರ ಕತ್ತೆಗಳು ಇದ್ದು, ಮತ್ತೆ ಮಣ್ಣನ್ನ ತಗೊಂಬಂದು ಗಡಿಗೆ ಮಾಡ್ತಾ ಇದ್ದ. ಆದರೆ ಮನುಷ್ಯರ ಸಂಖ್ಯೆ ಅವನಲ್ಲಿ ಕಮ್ಮಿ ಇತ್ತು, ಕೆಲಸದವರು ಇರಲಿಲ್ಲ, ಕತ್ತೆಗಳು ಬೇಕಾದಷ್ಟಿದ್ದು. ಒಂದು ದಿವಸ ಕತ್ತೆಗಳನ್ನ ನದಿಯ ಬದಿಗೆ ತಗೊಂಡು ಹೋಗಿ ಅವಕ್ಕೆ ನೀರು ಕುಡಿಸಿ ಅವುಗಳ ಬೆನ್ನಿನ ಮೇಲೆ ಮಣ್ಣನ್ನ ಹೇರಿಕೊಂಡು ಬರುತ್ತಿದ್ದಾನೆ. ಬರುವಾಗ ದಾರಿಯಲ್ಲಿ ಒಂದು ಶಾಲೆ ಸಿಗುತ್ತದೆ, ಮಕ್ಕಳದ್ದು ಶಾಲೆ. ಅಲ್ಲಿ ಉಪಾಧ್ಯಾಯರು ಮಕ್ಕಳಿಗೆ ಓದಿಸ್ತಿದ್ದರು. ಮಕ್ಕಳು ಏನೋ ತಂಟೆ ಮಾಡ್ತಿದ್ರು. ಆವಾಗ ಆ ಮಕ್ಕಳಿಗೆ, ಅಂದ್ರೆ ಯಾವುದೋ ಒಬ್ಬ ಹುಡುಗನಿಗೆ ಉಪಾಧ್ಯಾಯರು ಬೈದ್ರು. ಏನ್ ಬೈದ್ರು ಗೊತ್ತಾ? ಏಯ್, ನಿನ್ನಂತ ಎಷ್ಟೋ ಕತ್ತೆಗಳನ್ನ ನಾನು ಇಲ್ಲಿಂದ ಮನುಷ್ಯರು ಮಾಡಿ ಕಳ್ಸಿದ್ದೀನಿ, ನೀನ್ ಯಾವ ಲೆಕ್ಕನೋ ಅಂತ ಅಂದರು. ಆವಾಗ ಈ ಕುಂಬಾರ ಇದನ್ನ ಕೇಳಿಸ್ಕೊಂಡ್ಬಿಟ್ಟ. ಶಾಲೆಯ ಬಾಗಿಲಿಗೆ ಹೋಗಿ ನಿಂತ, ಉಪಾಧ್ಯಾಯರಿಗೆ ನಮಸ್ಕಾರ ಮಾಡಿ ಅಂದ, ಸ್ವಾಮಿ, ನೀವು ಕತ್ತೆಗಳನ್ನ ಮನುಷ್ಯರು ಮಾಡ್ತೀರಾ ಅಂತ ಕೇಳ್ದ. ಆವಾಗ ಮೊದಲೇ ತಲೆ ಬಹಳ ಬಿಸಿ ಆಗಿತ್ತು, ಇವನಿಗೆ ಟೆನ್ಷನ್ ಆಗಿತ್ತು. ಯಾರಿಗೆ? ಉಪಾಧ್ಯಾಯರಿಗೆ. ಒಳಗಡೆ ಮಕ್ಕಳು ಬಹಳ ಕಿಟ್ಲೆ ಮಾಡ್ತಾರಲ್ಲ, ಹಾಗಾಗಿ ಹಾ ಮಾಡ್ತೀನಿ, ನಿನ್ಗೇನ್ ಬೇಕು ಅಂತ ಕೇಳಿದ್ರು ಉಪಾಧ್ಯಾಯರು. ಅದಕ್ಕೆ, ಸ್ವಾಮಿ, ನಾನಿಲ್ಲಿ ಒಂದು ಕತ್ತೆನ ಇಲ್ಲಿ ಬಿಟ್ಟು ಹೋಗ್ತೀನಿ, ಅದನ್ನ ಮನುಷ್ಯರು ಮಾಡಿಕೊಡ್ತೀರಾ? ಹಾ ಮಾಡ್ತೀನಿ ಅಂತ. ಎಷ್ಟು ದಿವಸ ಆಗುತ್ತೆ? ಒಂದು 4 ದಿವಸ ಆಗುತ್ತೆ, ಹೋಗು ಅಂತ. ಒಂದು ಕತ್ತೆನ ಅಲ್ಲಿ ಬಿಟ್ಟ ಅವನು ಶಾಲೆ ಮುಂಭಾಗದಲ್ಲಿ. ಬೇರೆ ಕತ್ತೆಗಳನ್ನ ಹೊಡ್ಕೊಂಡು ಹೋದ ಅವನು. ಆ ಕತ್ತೆ ಪಾಪ ಎಲ್ಲೋನೋ ಬಿಟ್ಟಿರೋ ಕತ್ತೆ ಎಲ್ಲೋ ಅದು ಮೆಂದ್ಕೊಂಡು ಮೇಯೋದಿಕ್ಕೆ ಎಲ್ಲ ಹೋಗ್ಬಿಡುತ್ತೆ ಪಾಪ ಹೊರಗಡೆ. ಒಂದು 4 ದಿವಸ ಬಿಟ್ಟು ಆ ಮನುಷ್ಯ ಕುಂಬಾರ ಅಲ್ಲಿಗೆ ಬಂದ. ನನ್ನ ಕತ್ತೆ ಮನುಷ್ಯ ಆಯ್ತಾ ಅಂತ ಕೇಳ್ದ. ಉಪಾಧ್ಯಾಯ ಹೇಳ್ದ, ಆಯ್ತಲ್ಲ, ಎಲ್ಲೋಯ್ತು ನನ್ನ ಕತ್ತೆ? ಅದು ನೋಡು, ಅಲ್ಲಿ ಮುಂಭಾಗದಲ್ಲಿ ದೊಡ್ಡ ಕಾಲೇಜ್ ಕಾಣ್ತದೆ ನೋಡು, ಆ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿ ಕೆಲಸಕ್ಕೆ ಸೇರಿದೆ ಅಂತ ಹೇಳಿದ್ರು. ಈ ಕುಂಬಾರ ಕಾಲೇಜಿಗೆ ಹೋದ, ಮುಂಭಾಗದಲ್ಲಿ ದೊಡ್ಡ ಕಾಲೇಜ್ ಹೋದ. ಅಲ್ಲಿ ಮಹಡಿಯ ಮೇಲೆ ಲೆಕ್ಚರ್ ಪಾಠ ಮಾಡ್ತಾ ಇದ್ರು. ಹೋಗಿ ಕರೆದ, ಏ ಕತ್ತೆ ಬಾ ಇಲ್ಲಿ ಅಂತ ಅಂದ. ಆವಾಗ ಲೆಕ್ಚರಿಗೆ, ಅಲ್ಲಿನೂ ಲೆಕ್ಚರಿಗೆ ಪಾಪ ಸ್ಕೂಲಾಗ ಪಾಠ ಮಾಡ್ಬೇಕು ಅಂದ್ರೆ ಯಾರಿಗೂ ಟೆನ್ಷನ್ ಇರ್ತದಲ್ಲ, ಮೊದಲೇ ಅವ್ರಿಗೆ ಟೆನ್ಷನ್ ಆಗಿತ್ತು. ಹೊರಗಡೆ ಬಂದ್ರು ಲೆಕ್ಚರ್. ಏ ಕತ್ತೆ, ನನ್ನ ಮನೆಗೆ ಬರೆದ್ಬಿಟ್ಟು ಇಲ್ಲಿ ಕಾಲೇಜಿಗೆ ಪಾಠ ಮಾಡಕ್ ಬಂದಿದ್ದೆ ನೀನು ಅಂತ ಅಂದ ಕುಂಬಾರ. ಬಹಳ ಸಿಟ್ಟು ಬಂತು ಯಾರಿಗೆ? ಲೆಕ್ಚರ್ಗೆ. ತೆಗೆದು ಒಂದು ಜಾಡಿಸಿ ವಧ ನೋಡ್ರಿ. ಲಾಯರ್ ಅಲ್ಲ ಇವನು, ಲೆಕ್ಚರ್. ಯಾರಿಗೆ? ಕುಂಬಾರನಿಗೆ. ಕುಂಬಾರ ಕೆಳಗಡೆ ಬಿದ್ದಾಗ ಕುಂಬಾರ ಹೇಳ್ದ, ಅಲ್ಲೋ ಕತ್ತೆ, ನೀನು ಕತ್ತೆ ಇದ್ದಾಗ್ಲೂ ಹಿಂಗೇನೇ ಒಲಿತಾ ಇದ್ದೆ, ಈಗ ಮನುಷ್ಯ ಆದೆ, ಆದ್ರೂ ನೀನು ಕೂಡ ಒದೆಯೋದನ್ನು ಬಿಟ್ಟಿಲ್ವಲ್ಲ ಅಂತ ಅಂದ ಕುಂಬಾರ.